ನ್ಯೂಲ್ಯಾಂಡ್ಸ್ನಲ್ಲಿ ನಿನ್ನೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಮುಕ್ತಾಯದ ನಂತರ ವಿರಾಟ್ ಕೊಹ್ಲಿ ಅವರು ದಕ್ಷಿಣ ಆಫ್ರಿಕಾದ ಸ್ಟಾರ್ ಸ್ಪಿನ್ನರ್ ಕೇಶವ್ ಮಹಾರಾಜ್ ಅವರಿಗೆ ಸ್ಪೆಷಲ್ ಉಡುಗೊರೆ ನೀಡಿದ್ದು, ಕೊಹ್ಲಿ ಅವರು ತಮ್ಮ ಸಹಿ ಮಾಡಿದ ಜೆರ್ಸಿಯನ್ನ ಕೇಶವ್ ಮಹಾರಾಜ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇದರ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದ್ದು, ಕೇಶವ್ ಅವರು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿರಾಟ್ ಕೊಹ್ಲಿಯ ನಂಬರ್ 18 ಜೆರ್ಸಿಯನ್ನು ಸ್ವೀಕರಿಸುತ್ತಿರುವ ಫೋಟೋವನ್ನು ಹಂಚಿಕೊಂಡಿದ್ದು, ಒನ್ ಫಾರ್ ದಿ ಫಾಲ್, ಧನ್ಯವಾದಗಳು ಅಟ್ ವಿರಾಟ್ ಕೊಹ್ಲಿ ಎಂದು ಕೇಶವ್ ಇನ್ಸ್ಟಾಗ್ರಾಂನಲ್ಲಿ ಅಡಿ ಬರಹ ನೀಡಿದ್ದಾರೆ. ನಿನ್ನೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನವನ್ನ ಕೊನೆಗೊಳಿಸಿದ ನಂತರ ಡೀನ್ ಎಲ್ಗರ್ ಅವರಿಗೆ ಕೂಡ ಸಹಿ ಮಾಡಿದ ಜೆರ್ಸಿಗಳನ್ನು ಉಡುಗೊರೆಯಾಗಿ ನೀಡಿದರು. ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆ ಮಾಡಿಕೊಂಡಿತ್ತು. ಆದರೆ 23.2 ಓವರ್ಗಳಲ್ಲಿ ಕೇವಲ 55 ರನ್ಗಳಿಗೆ ಆಲ್ಔಟ್ ಆಯಿತು. ಕೈಲ್ ವೆರನ್ ಮತ್ತು ಡೇವಿಡ್ ಬೆಂಡಿಂಗ್ ಹ್ಯಾಮ್ 2 ಅಂಕಿ ಮುಟ್ಟಿದ ಏಕೈಕ ಆಟಗಾರರು. ಮೊಹಮ್ಮದ್ ಸಿರಾಜ್ ಅವರು 6 ಬೆಂಕಿ ಬೌಲಿಂಗ್ಗೆ ಪ್ರೋಟಿಸನ್ ಅಗ್ರ ಮತ್ತು ಮಧ್ಯಮ ಕ್ರಮಾಂಕದ ನಲುಗಿ ಹೋಯಿತು. ತಮ್ಮ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತವು ಒಂದು ಹಂತದಲ್ಲಿ 4 ವಿಕೆಟ್ಗೆ 153 ರನ್ ಗಳಿಸಿತು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಿಂದ ಉತ್ತಮ ಸ್ಕೋರ್ಗಳು ಬಂದವು. ಆದರೆ ಲುಂಗಿ ಎನ್ಗಿಡಿ ಭಾರತವನ್ನ 34.5 ಓವರ್ಗಳಲ್ಲಿ 153 ರನ್ಗಳಿಗೆ ಆಲ್ಔಟ್ ಮಾಡಿದರು. ಸೌತ್ ಆಫ್ರಿಕಾ ಪರ ಎನ್ಗಿಡಿ, ರಬಾಡ ಮತ್ತು ನಾಂಡ್ರೆ ಬರ್ಗರ್ ತಲಾ 3 ವಿಕೆಟ್ ಪಡೆದರು. ನಂತರ ಅವರ ಎರಡನೇ ಇನ್ನಿಂಗ್ಸ್ನಲ್ಲಿ ಆಫ್ರಿಕಾಗೆ ಮ್ಯಾಕ್ರಮ್ ಆಸರೆಯಾಗಿ ನಿಂತರು. ಶತಕವನ್ನು ಗಳಿಸಿದ್ದು 103 ಎಸೆತಗಳಲ್ಲಿ 17 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳೊಂದಿಗೆ 106 ರನ್ ಗಳಿಸಿದರು. ಆದರೆ ಬೂಮ್ರಾ 61 ರನ್ಗೆ 6 ವಿಕೆಟ್ ಕಿತ್ತು 36.5 ಓವರ್ಗಳಲ್ಲಿ 176ಕ್ಕೆ ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾದರು. ಭಾರತಕ್ಕೆ 79 ರನ್ ಬೇಕಾಗಿತ್ತು. 12 ಓವರ್ಗಳಲ್ಲಿ 7 ವಿಕೆಟ್ಗಳು ಬಾಕಿ ಇರುವಂತೆಯೇ ಈ ಮೊತ್ತವನ್ನು ಬೆನ್ನಟ್ಟಿ ಐತಿಹಾಸಿಕ ಗೆಲುವು ಕಂಡಿತು ಭಾರತ.